ಕಾಮಗಾರಿ ಮಾಡಿರ್ತಾರೆ, ಸರಿಯಾದ ಸಮಯಕ್ಕೆ ಅವರಿಗೆ LLC ಅಥವಾ ಬಿಡುಗಡೆ ಆಗಿಲ್ಲ ಅಂದಾಗ ತಮ್ಮ ಏನಾಗಿರ್ತಾರೆ, ತಾವು ಫ್ರಂಟ್ ಲೈನ್ ಬಂದು ಯಾವ ರೀತಿ ಅದೇ ನಾವು ಸರ್ಕಾರದಲ್ಲಿ ಇದು ಮಾಡಬಹುದು. ನಮ್ಮ ಗುತ್ತಿಗೆ ಸಂಘದಿಂದ ಅವ್ರಿಗೇನು ಅನಾನುಕೂಲ ಆಗಿದೆ ಒಂದು ಸ್ವಲ್ಪ ಏನಾರ ನಮ್ಮ ಕೈಯಲ್ಲಿ ಹೋರಾಟ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ನಮ್ಮಿಂದ ಸಂಘದಿಂದಲೇ ಏನು ಪರಿಹಾರ ಕೊಡ್ಬೋದು, ಏನೋ ತೊಂದರೆ ಆದರೆ ಅಂಥವ್ರಿಗೆ ಮೇಲೆತ್ತೋ ಉದ್ದೇಶದಿಂದಲೇ ಸಂಘ ಮಾಡ್ತೀವಿ. ಅದೇ ಉದ್ದೇಶದಿಂದ ಸಂಘ ಮಾಡ್ತೀವಿ. ಸಂಘ ಮಾಡಿ ನಾವು 2 ವರ್ಷ ಆಯ್ತು ಬಂತು. 1.5 ವರ್ಷ ಆಯಿತು. ನಾವು ಅದಕ್ಕಿಂತ ಮುಂಚೆ ಹೋರಾಟ ಮಾಡ್ತಾನೆ ಇದ್ದೋ. ನಾವೆಲ್ಲ ಸಂಘ ಮಾಡ್ಕೊಳ್ಳೋಕ್ಕೂ ಮುಂಚೆನೆ ಈ ಒಂದು 5-6 ವರ್ಷದಿಂದ ಮೊದಲು SC STಗೆ ಮೀಸಲಾತಿ ಇದ್ದಾಗಲೂ ನಾವು ಕೇಳ್ತಾ ಇದ್ದೋ, ಅವ್ರು ಕೊಟ್ಟಿದ್ದೀರಾ, ನಮಗೂ ಕೊಡಿ ಅಂತ ಮನವಿಗಳನ್ನ ನಾವು ಮಾಡ್ತಾನೆ ಇದ್ವಿ. ಭಾಳ ಜನ ನಮ್ಮ 2A ಮತ್ತು ಪ್ರವರ್ಗ 1A ಮತ್ತು 2Aನಲ್ಲಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾನೆ ಇದ್ದೋ. ಈ ಸರ್ಕಾರ ಬಂದ ತಕ್ಷಣ ಇದನ್ನ ಜಾರಿ ತಂದಿದೆ. ಹಿಂದಿನ ಸರ್ಕಾರದಲ್ಲೂ ನಾವು BJP ಸರ್ಕಾರ ಇದ್ದಾಗಲೂ ಕೂಡ ಮನವಿ ಕೊಟ್ಟಿದ್ದು, JDS ಇದ್ದಾಗಲೂ ಮನವಿ ಕೊಟ್ಟಿದ್ದು. ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲೇ ಮೊದಲು ಕೊಟ್ಟಿದ್ದು. ಅವರು ಅದನ್ನೆಲ್ಲ ಪರಿಶೀಲಿಸಿ ಬರ್ತಿದ್ದಂಗೆ 1 ಕೋಟಿ ಫಸ್ಟ್ ಕೊಟ್ಟರು. ಈ ಬಡ್ಜೆಟಲ್ಲಿ 2 ಕೋಟಿಗೆ ಮಾಡಿದ್ರು. ಆ 2 ಕೋಟಿಗೆ ಒಂದು ಸ್ವಲ್ಪ ಇದಾಗಿದೆ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಮಾಡ್ಕೊಡ್ತೀವಿ ಅಂತ ಹೇಳಿ.